ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಸಮರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಗೊಂದಲ ಉಂಟಾಗಿದೆ. ಕಾಂಗ್ರೆಸ್ನಲ್ಲಿ ಏನಾಗಿದೆ ಅಂತಂದರೆ ಅಲ್ಲಿ ಸಂತೋಷ್ ಲಾಡ್ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಲಾಗಿದ್ರೆ, ಇತ್ತ ವಿನಯ್ ಕುಲಕರ್ಣಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಿನಯ್ ಕುಲಕರ್ಣಿ ಒಲವು ತೋರಿಸಿದ್ದಾರೆ. ಅನ್ಯಾಯದ ವಿರುದ್ಧ ಸ್ವಾಮೀಜಿ ಧ್ವನಿ ಎತ್ತುತ್ತಾ ಇದ್ದಾರೆ. ದಿಂಗಾಲೇಶ್ವರ ಶ್ರೀ ಧೈರ್ಯವನ್ನ ಮೆಚ್ಚಲೇಬೇಕು ಅಂತ ವಿನಯ್ ಕುಲಕರ್ಣಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ದೇವರು ಇದ್ರೆ ಅದು ಚುನಾವಣೆಯಲ್ಲಿ ಸತ್ಯ ಆಗಲಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ವಿನಯ್ ಕುಲಕರ್ಣಿ ಮಾತನಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ. ಲೋಕಸಭಾ ಚುನಾವಣೆಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಕೆಲವೇ ದಿನಗಳಲ್ಲಿ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಆದರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಲ್ಲಿಯ ಕಾಂಗ್ರೆಸ್ ಅಭ್ಯರ್ಥಿ ಬದಲಾವಣೆ ಆಗ್ತಾರೆ ಅನ್ನುವಂಥ ವಿಚಾರ. ಈ ಬಗ್ಗೆ ಮಾತನಾಡೋಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮತ್ತು ಧಾರವಾಡ ಗ್ರಾಮಾಂತರದ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಧಾರವಾಡ ಅಭ್ಯರ್ಥಿ ಕಳೆದ ಬಾರಿ ನೀವು ಸ್ಪರ್ಧೆ ಮಾಡಿದ್ರಿ, ಈ ಬಾರಿ ತಾವು ಬೇಡ ಅಂತ ಬಿಟ್ಕೊಟ್ಟಿದ್ರಿ, ಹಾಗೂ ವಿನೋದ್ ಅಸುಟ್ಟಿ ಅವರಿಗೆ ಒಂದು ಟಿಕೆಟನ್ನು ಕೊಡಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಬದಲಾವಣೆ ಆಗ್ತದೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇಲ್ಲ, ಆ ವಿಚಾರ ನಮ್ಮ ಗಮನಕ್ಕೆ ಏನು ಬಂದಿಲ್ಲ. ಯಾಕಂದ್ರೆ ಸ್ವಾಮೀಜಿಯವರು ಇವತ್ತು ಧ್ವನಿ ಎತ್ತದಂಥದ್ದಾಗಲಿ, ಸ್ವಾಮೀಜಿಯವರು ಮಾತಾಡೋದಕ್ಕಾಗಲಿ ನಾನು ಹಲವಾರು ಮೀಡಿಯಾಗಳಿಗೆ ಕೊಟ್ಟಿದ್ದೀನಿ. ಅವ್ರು ಎತ್ತಿದ್ದು ಏನಿಲ್ಲ, ಯಾವತ್ತೂ ರಾಜಕಾರಣ ವ್ಯವಸ್ಥೆಯಲ್ಲಿ ಅಧರ್ಮ ಯಾವತ್ತು ಪ್ರಾರಂಭ ಆಗುತ್ತೆ ಅದಕ್ಕೊಂದು ದಿವಸ ಅಂತ್ಯ ಆಗಲೇಬೇಕು. ಇವತ್ತು ಅದು ನಮ್ಮ ಜಿಲ್ಲೆಯಲ್ಲಿ ನಡೆದಂಥದ್ದು ಎಲ್ಲರಿಗೂ ಮನೆಗಳಿಗೂ ಗುರ್ತಿದ್ದಂಥ ವಿಚಾರ. ಇವತ್ತು ಅನ್ಯಾಯ ಯಾರು ಧ್ವನಿ ಎತ್ತದಂಥ ಪರಿಸ್ಥಿತಿ ಒಳಗೆ ನಮ್ಮ ಇಡೀ ಜಿಲ್ಲೆ ಜನ ಇತ್ತು. ಆದರೆ ಇವತ್ತು ಸ್ವಾಮೀಜಿಯವರು ಎಲ್ಲರ ಧ್ವನಿಯಾಗಿ ಸ್ವಾಮೀಜಿಯವರು ಎತ್ತಿದಂಥ ಧ್ವನಿ ಏನಿಲ್ಲ, ನಿಜವಾಗಿಯೂ ಅವ್ರಿಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಯಾರು ಒಬ್ಬರ ಜಿಲ್ಲಾದಲ್ಲಿ ಅಥವಾ ಸತ್ಯದ ಪರ ಮಾತಾಡೋಂಥವ್ರು ಯಾರು ಒಬ್ಬರು ಬಂದ್ರಲ್ಲ ಅನ್ನುವಂಥ ವ್ಯವಸ್ಥೆ ನಮ್ಮೆಲ್ಲರಿಗೂ ಆಗೈತಿ. ಆದರೆ ಇವತ್ತು ಸ್ವಾಮೀಜಿಯವರು ಇದನ್ನು ವಿನೋದ್ ಅಸುಟ್ಟಿ ನಮ್ಮ ಅಭ್ಯರ್ಥಿ ಅಂತ ಘೋಷಣೆ ಆದ ನಂತರ ಸ್ವಾಮೀಜಿಯವರು ಇದನ್ನೆಲ್ಲ ಸ್ಟಾರ್ಟ್ ಆದವು. ಯಾಕಂದ್ರೆ ಸ್ವಾಮೀಜಿಯವರು ನನಗೆ ಕೂಡ ಮೊದಲಾದರೂ ನೀವೆಲ್ಲ ನಿಂದಿರ್ರಿ, ನಾವೆಲ್ಲ ನಿಮ್ಮ ನಿಂದಿರ್ತೀವಿ ಅಂತೇಳಿ 50-60 ಜನ ಸ್ವಾಮೀಜಿ ಬಂದು ನನಗೆ ಕೂಡ ಸಾಕಷ್ಟು ರಿಕ್ವೆಸ್ಟ್ ಮಾಡಿದರು. ನಾನು ಇವತ್ತು ನಡೆಯುವಂಥ ಅನ್ಯಾಯಗಳನ್ನು ನೋಡಿದಂಥ ಟೈಮಲ್ಲಿ ಇದು ಏನಾದರೂ ನನ್ನ ಇವರು ಯಾವುದೋ ರೀತಿಯಲ್ಲಿರೋದ್ರೂ ಕೂಡ ನನ್ನ ಯಾಕಂದ್ರೆ ವ್ಯವಸ್ಥೆ ಅವ್ರ ಕೈ ಐತಿ. ಆ ವ್ಯವಸ್ಥೆ ಇಟ್ಕೊಂಡು ನಮ್ಮನ್ನೆಲ್ಲ ಇವರು ರಾಜಕೀಯವಾಗಿ ಮುಗಿಸುವಂಥ ಅಷ್ಟಲ್ಲ, ನಮ್ಮ ಮಣಿತನನ ಮುಗಿಸುವಂಥ ವ್ಯವಸ್ಥೆಗೆ ಇವ್ರು ಏನು ಉಂಟಲ್ಲ. ಇವತ್ತು ಸಹಜವಾಗಿ ನೋಡ್ತೀರಿ 4 ವರ್ಷ ಆಯ್ತು ನೀವು ನಮ್ಮ ಕ್ಷೇತ್ರದವರ. ಆದರೆ ಇವತ್ತು ಪರಿಸ್ಥಿತಿ 4 ವರ್ಷದಿಂದ ನಾನು ಹೆಂಡತಿ ಒಂದು ಕಡೆ, ಮಕ್ಕಳು ಒಂದು ಕಡೆ, ನಾವು ಒಂದು ಕಡೆ, ಜೊತೆಗೆ ಅಂಥ ದೊಡ್ಡ ಹೈನುಗಾರಿಕೆ ಇದ್ದರೂ ಕೂಡ ಅದು ಒಂದು ಕಡೆ. ನನ್ನ ಜನ ಇವತ್ತು ಹೋಟ್ ಹಾಕಿ ಆರಿಸಿ ತಂದ ನಂತರ ಕೂಡ ಇವತ್ತು ಆ ಕ್ಷೇತ್ರಕ್ಕೆ ಹೋಗದಂಥ ವ್ಯವಸ್ಥೆ ಒಳಗಿಟ್ರಲ್ಲ, ನಿಜವಾಗಿಯೂ ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಬೇಕು, ಏನು ಹೇಳಬೇಕು ಅರ್ಥ ಆಗಲಿ ಅವ್ರಿಗೆ. ಇನ್ನೂ ಏನಾರ ಮಾಡ್ಬೇಕು ಅನ್ನೋದು ಮನಸ್ಸಿನಾಗ ಇಟ್ಟರೆ ಅದು ಗುರುತಿಲ್ಲ ನಮಗೆ. ನಮ್ಮನ್ನು ಇನ್ನೂ ಯಾಕೆ ಹಲವಾರು ಮಂದಿ ನಿಮ್ಮ ಮುಂದೆ ಮಾತಾಡ್ತಿರ್ತಾರೆ. ಯಾಕಂದ್ರೆ ಎಲ್ಲ ನಮ್ಮ ಹತ್ರ ಐತಿ, ಕೋರ್ಟ್ ನಾವು ಹೇಳ್ದಂಗೆ ಕೇಳ್ತೈತಿ, ನಾವು ಹೇಳ್ದಂಗೆ ಮಾಡಿಸ್ತೀವಿ, ಇದು ಆಲ್ರ ಅಂದ್ರೆ ಇಂಥ ಆಲ್ಡ್ರ ಮಾಡಿಸ್ತೀವಿ. ಈ ವ್ಯವಸ್ಥೆ ನೋಡಿದಾಗ ನಿಜವಾಗಿಯೂ ಎಲ್ಲಿ ಹೋಗ್ತೀವತ್ತ ಯಾವುದಕ್ಕೂ ಬೆಲೆ ಇಲ್ಲದಂಥ ವ್ಯವಸ್ಥೆ ಒಳಗೆ ಇವತ್ತು ನಾವೆಲ್ಲ ಬದುಕಾಕತ್ತೀವಲ್ಲ. ನಿಜವಾಗಿಯೂ ನಾವೇನು ಟೆರರಿಸ್ಟ್ಗಳು ಯಾವ ವ್ಯವಸ್ಥೆ, ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ, ನಮ್ಮ ತಾತ MLA 5 ಸಲ, ನಮ್ಮ ಮುತ್ತಾತ ನಮ್ಮ ಮುಂಬೈ ಗೌರ್ಮೆಂಟ್ನಾಗ ಅವ್ರ ಮಂತ್ರಿ ಇದ್ದರು ಸರ್ ಸಿದ್ದಪ್ಪ ಕಂಬಳಿ ಅವರು. ಇಂಥ ಒಂದು ಕುಟುಂಬದಲ್ಲಿ ಹುಟ್ಟಿ ಕೂಡ ನಮ್ಮನ್ನು ಈ ಪರಿಸ್ಥಿತಿ ತಂದಿಡುವಂಥ ವ್ಯವಸ್ಥೆ ನೋಡಿದಾಗ, ಯಾಕಂದರೆ ಈ ರಾಜ್ಯದಲ್ಲೇ ಅತ್ಯಂತ ದೊಡ್ಡ ಹೈನುಗಾರಿಕೆ ಮಾಡೋಂಥ ನಾನು 2000 ದನ ಅದು ನನ್ನ ಹತ್ರ. ಇವತ್ತು 4 ವರ್ಷದಿಂದ ಅದನ್ನು ಹೆಂಗೆ ಬರೀ ವೀಡಿಯೋ ಕಾಲಲ್ಲಿ ನೋಡಿ ಮೇಂಟೈನ್ ಮಾಡೋದು ನೋಡೋದಂಥ ಟೈಮ್ಲಿ ಭಾಳ ಕಷ್ಟ ಅನ್ಸುತ್ತೆ, ಭಾಳ ದುಃಖ ಆಗುತ್ತೆ, ಕಷ್ಟ ಆಗುತ್ತೆ. ಬಟ್ ಅದನ್ನೆಲ್ಲನೂ ಗಟ್ಟಿ ಇಟ್ಕೊಂಡು ಇವತ್ತು ನಾನು ಜೀವನ ತೆಗೆಯುವಂಥದ್ದನ್ನು ನಿಜವಾಗಿ ಜನರಿಗೆ ಪಾಪ ಇವು ಬರುವಲ್ಲ ಬೆಂಗಳೂರಾಗಿರ್ತಾನೆ ಹಂಗಂತ ನನಗೆ ಗುರ್ತಿರುತ್ತೆ. ಆ ಪರಿಸ್ಥಿತಿ ಎಷ್ಟು ತ್ರಾಸ ಕೊಡಬೇಕಲ್ಲ, ಎಷ್ಟು ಟಾರ್ಚರ್ ಕೊಡಬೇಕೆಲ್ಲ ಕೊಟ್ಟು ಮುಗಿಸ್ಬಿಟ್ರು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮತ್ತೊಂದು ಕಡೆ ಸಂತೋಷ್ ಲಾಡ್ ದಿಂಗಾಲೇಶ್ವರ ಶ್ರೀಗಳಿಗೆ ಕಾಂಗ್ರೆಸ್ ಟಿಕೆಟ್ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಟಸ್ಥ ಧೋರಣೆಯನ್ನು ತಾಳಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ವಿನೋದ್ ಅಸುಟಿ ಪರ ಸಂತೋಷ್ ಲಾಡ್ ಬ್ಯಾಟಿಂಗ್ ಮಾಡಿದ್ದಾರೆ. ಪಕ್ಷದ ಅಧ್ಯಕ್ಷರು ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಈಗಾಗಲೇ ಅಸೂಟಿ ಪರ ಪ್ರಚಾರ ಮಾಡ್ತಾ ಇದ್ದೇವೆ, ಈಗಾಗಲೇ 70% ಪ್ರಚಾರ ಮಾಡಿದ್ದೇವೆ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಇದಕ್ಕೆಲ್ಲ DK ಶಿವಕುಮಾರ್ ಅವರೇ ಉತ್ತರ ಕೊಡಬೇಕು ಅಂತ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರೇ ಮಾತನಾಡಬೇಕು, ಅವರ ಹೇಳಿಕೆಯನ್ನು ನಾನು ನೋಡಿಲ್ಲ, ಅವರೇ ಹೇಳಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಪ್ರಚಾರ ಆರಂಭ ಅಂತೂ ಮಾಡಿದ್ದೀವಿ, ಬದಲಾವಣೆ ಅಂತೂ ಇಲ್ಲ ಅನ್ಸುತ್ತೆ ಅಂತ ಹೇಳಿದ್ದಾರೆ. ಕೈ ಟಿಕೆಟ್ ಸಿಗಬಹುದು ದಿಂಗಾಲೇಶ್ವರ ಸ್ವಾಮೀಜಿಗೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ತಟಸ್ಥವಾದಂಥ ನಿಲುವನ್ನು ವ್ಯಕ್ತಗೊಳಿಸಿದ್ದಾರೆ. ಕಾಂಗ್ರೆಸ್ ಯಾವುದೇ ರೀತಿ ಜಾತಿ ರಾಜಕಾರಣ ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ.
ಅಲ್ಲ, ಸ್ವಾಮೀಜಿಗೆ ನನಗೆ ಅತ್ಯಂತ ಗೌರವ ಇದೆ. ಐ ರೆಸ್ಪೆಕ್ಟ್ ಹಿಮ್ ಅ ಲಾಟ್. ಈ ಥರ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ರಿಕ್ವೆಸ್ಟ್ ಸ್ವಾಮೀಜಿ ಓನ್ಲಿ ರಿಕ್ವೆಸ್ಟ್ ಮಾಡ್ಬೋದು. ಬಿಕಾಸ್ ಈ ಥರ ಹೇಳಿದರೆ ಏನಂತ ಗೊತ್ತಾ, ಯಾರ್ದೋ ಒಂದು ಇಂಟಿಗ್ರಿಟಿ ಮೇಲೆ ಕೂಡ ಡೌಟ್ ಮಾಡ್ದಂಗೆ ಆಗುತ್ತೆ. ಯಾಕಂದ್ರೆ ನಾವು ಯಾಕೆ ಲೂಸ್ ಕ್ಯಾಂಡಿಡೇಟ್ ಹಾಕ್ಸೋಣ. ಈಗ ಸ್ವಾಮೀಜಿಗೆ ಇಂಟ್ರೆಸ್ಟ್ ಬಂದಿದೆ. ಸ್ವಾಮೀಜಿ ಇಲ್ಲದ್ರು ಕೂಡ ನಾವು ಫೈಟ್ ಮಾಡ್ತಿದ್ವಲ್ಲ. ಸ್ವಾಮೀಜಿಯವ್ರು ಈಗ ಕಣ ಕೇಳಿದ್ದಾರೆ. ಸ್ವಾಮೀಜಿಯವ್ರು ಇಲ್ಲದ್ರು ಕೂಡ ನಾವು ಫೈಟ್ ಮಾಡೇ ಮಾಡ್ತಿದ್ವಿ. ಸೊ ಡ್ಯೂ ರೆಸ್ಪೆಕ್ಟ್ ಟು ಹಿಮ್. ಏನೋ ಸ್ವಾಮೀಜಿಗೆ ಇಂಟ್ರೆಸ್ಟ್ ಇದೆ, ಅವರಿಗೆ ರಾಜಕೀಯಕ್ಕೆ ಬರಬೇಕಂದ್ರೆ ಇಂಟ್ರೆಸ್ಟ್ ಇದ್ದರೆ ವಿ ವೆಲ್ಕಮ್ ಹಿಮ್. ಬಟ್ ಏನೋ ಸಮ ಐ ರಿಕ್ವೆಸ್ಟ್ ಸ್ವಾಮೀಜಿ ನಾಟ್ ಟು ಸ್ಪೀಕ್ ಲೈಕ್ ದಟ್. ಯಾಕಂದರೆ ನಮ್ಮ ಇಂಟಿಗ್ರಿಟಿನೂ ಇದೆ, ಪಾರ್ಟಿ ಇಂಟಿಗ್ರಿಟಿ ಇದೆ. ಅಂದರೆ ನೀವು ಹೇಳೋದು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ನಾವೆಲ್ಲರೂ ಮಿಲಾಪಿ ಕುಸ್ತಿ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಅರ್ಥನಾ? ಸೊ ಇದು ಸರಿಯಲ್ಲ ಮಾತನಾಡ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಲ್ಲ, ಸ್ವಾಮೀಜಿಗೆ ನನಗೆ ಲಿಂಗಾಲೇಶ್ವರ ಶ್ರೀ ಹಾಗೂ ವಚನಾನಂದ ಶ್ರೀಗಳ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ಗೆ ವಚನಾನಂದ ಶ್ರೀ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅವರು ಬೆಂಬಲ ಕೋರೋದಕ್ಕೆ ಬಂದಿದ್ರು, ಸಭೆ ಮಾಡಿ ಮುಂದಿನ ನಿಲುವನ್ನು ಹೇಳಲಾಗತ್ತೆ ಅಂತ ವಚನಾನಂದ ಶ್ರೀ ರಿಪಬ್ಲಿಕ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಪಂಚಮಸಾಲಿಗಳಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹರಿಹರ ಪೀಠದಲ್ಲಿ ವಚನಾನಂದ ಸ್ವಾಮೀಜಿ ಹೇಳಿದ್ದಾರೆ. ಗುರುಪೀಠದಲ್ಲಿ ಅಂತಿಮ ಸಭೆ ಮಾಡಿ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅವರು ಸಹಜವಾಗಿ ನಿನ್ನೆ ಬೆಂಗಳೂರಿಂದ ಹುಬ್ಳಿಗೆ ಹೋಗುವ ದಾರಿ ಮಧ್ಯದಲ್ಲಿ ಯುಗಾದಿ ಹಬ್ಬದ ವಿಷಯಗಳನ್ನು ಮಾಡಲಿಕ್ಕೆ ನಮ್ಮ ಹತ್ರ ಬಂದರು. ಕೆಲವರು ವಿಚಾರಗಳನ್ನು ಅವರು ಅವ್ರದ್ದೇ ಆದಂಥ ನೋವುಗಳನ್ನು ನಮ್ಮ ಮುಂದೆ ತೋಡ್ಕೊಂಡಿದ್ದಾರೆ. ಹಾಗಾಗಿ ಒಂದು ಹೇಗೆ ಉತ್ತರದಲ್ಲಿ ಮಠಾಧೀಶರು, ಪೀಠಾಧೀಶರು ರಾಜಕಾರಣಕ್ಕೆ ಬಂದಾರೋ, ಹಾಗೆ ದಕ್ಷಿಣ ಕೂಡ ಮಠಾಧೀಶರು ರಾಜಕಾರಣಕ್ಕೆ ಬಂದರೆ ಹೇಗೆ ಅಂತ ಒಂದು ಪ್ರಶ್ನೆ ಇತ್ತು. ಈಗಾಗಲೇ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಆ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಆ ಹೆಜ್ಜೆಯನ್ನು ನಾವು ಸ್ವಾಗತಿಸ್ತೇವೆ ಒಂದು ಪೀಠದ ಪೀಠಾಧ್ಯಕ್ಷರಾಗಿ. ಇದರಲ್ಲಿ ಯಾವುದೇ ನಮಗೆ ದ್ವಂದ್ವ ನಿಲುವುಗಳು ಇಲ್ಲ. ಹಾಗಾಗಿ ನಿನ್ನೆ ಅವರು ನಮ್ಮನ್ನು ಬಂದು ನಮ್ಮ ಬೆಂಬಲವನ್ನು ಕೋರಿದರು. ಆದರೆ ನಾವು ಹೇಳಿದ್ದು, ನಾವು ಈಗಾಗಲೇ ಕಳೆದ 10 ದಿನಗಳಿಂದ ಹಲವಾರು ಜಿಲ್ಲೆಗಳಿಗೆ ಪ್ರವಾಸ ಮಾಡಿದ್ದೇವೆ. ಯುಗಾದಿ ಸಂದರ್ಭದಲ್ಲಿ ನಾವು ಪೀಠದಲ್ಲಿದ್ದೇವೆ. ಮತ್ತು ನಾಳೆಯಿಂದ ನಾವು ರಾಜ್ಯಾದ್ಯಂತ ಪ್ರವಾಸ ಮಾಡ್ತೇವೆ. ವಿವಿಧ ಲೋಕಸಭಾ ಕ್ಷೇತ್ರಗಳಲ್ಲಿ ಹೋಗಿ ಅಲ್ಲಿ ಸಭೆಗಳನ್ನು ಮಾಡಿ ಭಕ್ತರ ಅಭಿಪ್ರಾಯ, ಅನಿಸಿಕೆ, ಅವರ ನೋವು